ರಾಜ್ಯದಲ್ಲಿ ಕೊಲ್ಲಿ ಯುದ್ಧದ ಎಫೆಕ್ಟ್ ದಿನದಿಂದ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲಿ ಎಲ್ಪಿಜಿ ಅಭಾವ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆಟೋ ಚಾಲಕರಿಗೆ ಬಹಳಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇರುವಂತದ್ದು. ಬೆಂಗಳೂರಲ್ಲಿ ಆಟೋಗಳಿಗೆ ಸಂಕಷ್ಟ ಎದುರಾಗಿ ರಾತ್ರಿಯಿಂದ ಬಂಕ್ ಬಳಿಯೇ ಆಟೋ ಚಾಲಕರಿದ್ದಾರೆ. ಈಗ ಆಟೋಗಳಲ್ಲೇ ಮಲಗ್ತಾ ಇದ್ದಾರೆ. ಗ್ಯಾಸ್ ಚಾಲಕರ ಪರದಾಟ ಈಗ ನೋಡಕ್ಕಾಗ್ತಿಲ್ಲ. ಆಟೋ ಚಾಲಕರ ಪರಿಸ್ಥಿತಿ ಅಧೋಗತಿಯಾಗಿದೆ. ಬೆಂಗಳೂರಲ್ಲಿ ರಾತ್ರಿ ಇಡೀ ಗ್ಯಾಸ್ ಬಂಕ್ಗಳ ಹತ್ರನೇ ಮಲಗ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೊಲ್ಲಿ ಯುದ್ಧದ ಎಫೆಕ್ಟ್. ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಆಟೋಗಳಿಗೆ ಬಹಳಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಕಣ್ಣೀರು ಹಾಕ್ತಿದ್ದಾರೆ ಆಟೋ ಚಾಲಕರು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಟೋಗಳಲ್ಲೇ ಆಟೋ ಗ್ಯಾಸ್ ಬಂಕ್ಗಳ ಮುಂದೆನೆ ಮಲಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಆಟೋ ಗ್ಯಾಸ್ ಬಂಕ್ಗಳು ಈಗಾಗಲೇ ಬಂದಾಗೋಗಿದೆ. ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಕೆಲವೊಂದು ಕಡೆ ಸಿಗ್ತಾ ಇದೆ, ಕೆಲವೊಂದು ಕಡೆ ಅಂತಂದ್ರೆ ಬಹಳ ಕಡಿಮೆ ಸಿಗ್ತಾ ಇರುವಂಥದ್ದು. ಅದಕ್ಕೆ ದುಪ್ಪಟ್ಟು ಹಣ ಬೇರೆ ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಆಟೋ ಚಾಲಕರ ಜೀವನ ಅಸ್ತವ್ಯಸ್ತ ಆಗೋಗಿದೆ. ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಪರಿಸ್ಥಿತಿ. ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ನಾಳೆ ಗ್ಯಾಸ್ ವಿತರಣೆಗೆ ಇಂದೇ ಟೋಕನ್ ಪಡಿಬೇಕು. ಆಟೋ ಗ್ಯಾಸ್ ಸಮಸ್ಯೆ, ದಿನವಿಡೀ ಕ್ಯೂ ನಿಲ್ಬೇಕಾಗತ್ತೆ. ಒಂದು ದಿನ ಮುಂಚೆ ಈಗ ಟೋಕನ್ ಪಡಿಬೇಕಾಗ್ತಾ ಇದೆ ಗ್ಯಾಸ್ಗೋಸ್ಕರ. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು. ಆಟೋ ಎಲ್ಪಿಜಿ ಸಿಗದೆ ಚಾಲಕರ ಪರಿಸ್ಥಿತಿ ನೋಡಿ ಹೇಗಾಗಿದೆ. ನಾಳೆ ಗ್ಯಾಸ್ ವಿತರಣೆ ಆಗಬೇಕು, ನಾಳೆ ಗ್ಯಾಸ್ ಸಿಗಬೇಕು ಅಂತಂದ್ರೆ ಇವತ್ತೇ ನೀವಲ್ಲಿ ಟೋಕನ್ ತಗೋಬೇಕು. ಆಟೋ ಗ್ಯಾಸ್ ಸಮಸ್ಯೆ, ದಿನವಿಡೀ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಅಲ್ಲೇ ಅವರು ಜೀವನ ಆಗೋಗಿದೆ. ಗ್ಯಾಸ್ ಬಂಕ್ಗಳ ಮುಂದೆನೇ ಅವ್ರ ಜೀವನ ಸಾಗಿಸ್ತಿದ್ದಾರೆ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ಆಟೋ ಚಾಲಕರ ಪರಿಸ್ಥಿತಿ ಅಧೋಗತಿಯಾಗೋಗಿದೆ. ಆಟೋ ಚಾಲಕರ ಪರಿಸ್ಥಿತಿ ನೋಡ್ತಾ ಇದೀವಿ ಏನಾಗಿದೆ ಅಂತ ಹೇಳಿ. ಜೀವನ ಹೇಗ್ ಸಾಗಿಸೋದು ಸ್ವಾಮಿ, ಏನ್ ಮಾಡೋದು, ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಹಲವು ಕಡೆ ಪ್ರೊಟೆಸ್ಟ್ಗಳು ಮಾಡ್ತಿದ್ದಾರೆ. ಗ್ಯಾಸ್ ಅಭಾವ, ಸಿಗ್ತಾ ಇಲ್ಲ ಗ್ಯಾಸ್. ಏನ್ ಮಾಡಿದ್ರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತಾ ಇದ್ದಾರೆ, ಆದ್ರೆ ಸಿಗ್ತಾ ಇಲ್ಲ. ರಾತ್ರಿ ಇಡೀ ಅಲ್ಲೇ ಮಲ್ಕೋತಿದ್ದಾರೆ. ಮನೆ ಮಠ ಎಲ್ಲ ಬಿಟ್ಟು ಗ್ಯಾಸ್ಗೋಸ್ಕರ ಕಾಯ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಈಗ ಆಟೋಗಳೆಲ್ಲವೂ ಕೂಡ ನಿಂತು ಹೋಗ್ಬಿಟ್ಟಿದೆ. ಅಲ್ಲಲ್ಲೇ ಆಟೋಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಕಾರಣ ಗ್ಯಾಸ್ ಇಲ್ಲ. ಇಲ್ಲಿ ಬಾಡಿಗೆಗೆ ಹೋಗಿ ಅಥವಾ ಅದರಲ್ಲೇ ಅವರು ಜೀವನವನ್ನ ಸಾಗಿಸ್ತಾ ಇದ್ದಂತ ಆಟೋ ಚಾಲಕರ ಪರಿಸ್ಥಿತಿ ಈಗ ಇದಕ್ಕೆ ಹೊಣೆ ಯಾರು ಅಂತ ಹೇಳಿ ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಸರ್ಕಾರ ಸರಿಯಾಗಿ ನಡೆಸಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿ ತಂದು ಇಟ್ಟಿದ್ದೀರಾ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ. ಮತ್ತೊಂದು ಕಡೆ ಇಲ್ಲಿ ನಮ್ಮ ಪರಿಸ್ಥಿತಿ ಕೇಳೋರು ಯಾರು, ಹೇಳೋರು ಯಾರು, ಇದೆಲ್ಲ ಯಾವಾಗ ನಿಲ್ಲುತ್ತೆ, ಯಾವಾಗ ನಾವು ಸರಿಯಾಗಿ ವಾಪಸ್ ಜೀವನ ಸಾಗಿಸ್ಬೋದು, ನಮ್ಮ ಮನೆಗಳನ್ನು ಯಾರು ನೋಡ್ಕೋತಾರೆ, ನಮ್ಮ ಕಮಿಟ್ಮೆಂಟ್ಸನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಆಟೋ ಚಾಲಕರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅಂತ ಪರಿಸ್ಥಿತಿ ಇದೆ. ಕಾರಣ ಇಲ್ಲಿ ಆಟೋಗಳೆಲ್ಲವೂ ಕೂಡ ನಿಂತಲ್ಲೇ ನಿಲ್ತಾ ಇದೆ. ಪ್ರತಿದಿನ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿ ಇದೆ.